ಕೇವಲ 30 ಸೆಕೆಂಡ್ ಭಾಷಣ ಮುಗಿಸಿ ಅಲ್ಲಿಂದ ಹೊರಡ್ತಾರೆ ಕೈ ಮುಗಿದು. ಆಗ ತಕ್ಷಣ BK ಹರಿಪ್ರಸಾದ್ ಅವರು ಅಡ್ಡ ಬಂದು ಇಲ್ಲ ನೀವು ಹೋಗಬಾರ್ದು, ಸರ್ಕಾರದ ಸಂಪೂರ್ಣವಾದಂಥ ಭಾಷಣವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಮಾರ್ಷಲ್ಗಳು ಅವರನ್ನ ಎಳೆದು ಸೈಡಿಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಅಂದರೆ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿಯುತ್ತೆ. ರಾಜ್ಯಪಾಲರು ಮಾಡಿದಂಥ 30 ಸೆಕೆಂಡ್ನ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕುತ್ತೆ. ಭಾಷಣ ಮಾಡಿ ತೆರಳುವಾಗ ಕಾಂಗ್ರೆಸ್ ನಾಯಕರು ಅವರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾರೆ, ಪ್ರಮುಖವಾಗಿ BK ಹರಿಪ್ರಸಾದ್. ಆಗ ಮಾರ್ಷಲ್ಗಳು BK ಹರಿಪ್ರಸಾದ್ ಅವರನ್ನು ತಳ್ಳಿ ರಾಜ್ಯಪಾಲರನ್ನ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಆಗ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ನೋಡಿ, BK ಹರಿಪ್ರಸಾದ್ ಅವರು ಬರ್ತಾರೆ, ಅಡ್ಡ ಬರ್ತಾರೆ, ಮನವಿ ಮಾಡ್ಕೊಳ್ತಾರೆ, ಇಲ್ಲ ನೀವು ಹೋಗಬಾರ್ದು ಅಂತೇಳಿ ಆಕ್ರೋಶ ಭರಿತರಾಗಿರ್ತಾರೆ BK ಹರಿಪ್ರಸಾದ್ ಅವರು. ನೋಡೋಷ್ಟು ನೋಡ್ತಾರೆ ಮಾರ್ಷಲ್ಗಳು, ಆಮೇಲೆ ತಳ್ಳಿ ಸೈಡ್ಗೆ ನಿಲ್ಲಿಸಿ ಆಮೇಲೆ ರಾಜ್ಯಪಾಲರನ್ನ ಸ್ವಾಮಿ ನೀವು ಹೋಗಿ ಅಂತ ಮುಂದೆ ಕಳಿಸ್ಕೊಡ್ತಾರೆ. ಹಿಂದೆಯಿಂದ ಬರ್ತಾ ಇದ್ದಂಥ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ಕೇವಲ 30 ಸೆಕೆಂಡ್ ಭಾಷಣ ಮುಗಿಸಿ ಅಲ್ಲಿಂದ ಹೊರಡ್ತಾರೆ ಕೈ ಮುಗಿದು. ಆಗ ತಕ್ಷಣ BK ಹರಿಪ್ರಸಾದ್ ಅವರು ಅಡ್ಡ ಬಂದು ಇಲ್ಲ ನೀವು ಹೋಗಬಾರ್ದು, ಸರ್ಕಾರದ ಸಂಪೂರ್ಣವಾದಂಥ ಭಾಷಣವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಮಾರ್ಷಲ್ಗಳು ಅವರನ್ನ ಎಳೆದು ಸೈಡಿಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಅಂದರೆ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿಯುತ್ತೆ. ರಾಜ್ಯಪಾಲರು ಮಾಡಿದಂಥ 30 ಸೆಕೆಂಡ್ನ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕುತ್ತೆ. ಭಾಷಣ ಮಾಡಿ ತೆರಳುವಾಗ ಕಾಂಗ್ರೆಸ್ ನಾಯಕರು ಅವರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾರೆ, ಪ್ರಮುಖವಾಗಿ BK ಹರಿಪ್ರಸಾದ್. ಆಗ ಮಾರ್ಷಲ್ಗಳು BK ಹರಿಪ್ರಸಾದ್ ಅವರನ್ನ ತಳ್ಳಿ ರಾಜ್ಯಪಾಲರನ್ನ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಆಗ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ನೋಡಿ, BK ಹರಿಪ್ರಸಾದ್ ಅವರು ಬರ್ತಾರೆ, ಅಡ್ಡ ಬರ್ತಾರೆ, ಮನವಿ ಮಾಡ್ಕೊಳ್ತಾರೆ, ಇಲ್ಲ ನೀವು ಹೋಗಬಾರ್ದು ಅಂತೇಳಿ ಆಕ್ರೋಶ ಭರಿತರಾಗಿರ್ತಾರೆ BK ಹರಿಪ್ರಸಾದ್ ಅವರು. ನೋಡೋಷ್ಟು ನೋಡ್ತಾರೆ ಮಾರ್ಷಲ್ಗಳು, ಆಮೇಲೆ ತಳ್ಳಿ ಸೈಡ್ಗೆ ನಿಲ್ಲಿಸಿ ಆಮೇಲೆ ರಾಜ್ಯಪಾಲರನ್ನ ಸ್ವಾಮಿ ನೀವು ಹೋಗಿ ಅಂತ ಮುಂದೆ ಕಳಿಸ್ಕೊಡ್ತಾರೆ. ಹಿಂದೆಯಿಂದ ಬರ್ತಾ ಇದ್ದಂಥ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ಕೇವಲ 30 ಸೆಕೆಂಡ್ ಭಾಷಣ ಮುಗಿಸಿ ಅಲ್ಲಿಂದ ಹೊರಡ್ತಾರೆ ಕೈ ಮುಗಿದು. ಆಗ ತಕ್ಷಣ BK ಹರಿಪ್ರಸಾದ್ ಅವರು ಅಡ್ಡ ಬಂದು ಇಲ್ಲ ನೀವು ಹೋಗಬಾರ್ದು, ಸರ್ಕಾರದ ಸಂಪೂರ್ಣವಾದಂಥ ಭಾಷಣವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಮಾರ್ಷಲ್ಗಳು ಅವರನ್ನ ಎಳೆದು ಸೈಡಿಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಅಂದರೆ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿಯುತ್ತೆ. ರಾಜ್ಯಪಾಲರು ಮಾಡಿದಂಥ 30 ಸೆಕೆಂಡ್ನ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕುತ್ತೆ. ಭಾಷಣ ಮಾಡಿ ತೆರಳುವಾಗ ಕಾಂಗ್ರೆಸ್ ನಾಯಕರು ಅವರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾರೆ, ಪ್ರಮುಖವಾಗಿ BK ಹರಿಪ್ರಸಾದ್. ಆಗ ಮಾರ್ಷಲ್ಗಳು BK ಹರಿಪ್ರಸಾದ್ ಅವರನ್ನ ತಳ್ಳಿ ರಾಜ್ಯಪಾಲರನ್ನ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಆಗ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ನೋಡಿ, BK ಹರಿಪ್ರಸಾದ್ ಅವರು ಬರ್ತಾರೆ, ಅಡ್ಡ ಬರ್ತಾರೆ, ಮನವಿ ಮಾಡ್ಕೊಳ್ತಾರೆ, ಇಲ್ಲ ನೀವು ಹೋಗಬಾರ್ದು ಅಂತೇಳಿ ಆಕ್ರೋಶ ಭರಿತರಾಗಿರ್ತಾರೆ BK ಹರಿಪ್ರಸಾದ್ ಅವರು. ನೋಡೋಷ್ಟು ನೋಡ್ತಾರೆ ಮಾರ್ಷಲ್ಗಳು, ಆಮೇಲೆ ತಳ್ಳಿ ಸೈಡ್ಗೆ ನಿಲ್ಲಿಸಿ ಆಮೇಲೆ ರಾಜ್ಯಪಾಲರನ್ನ ಸ್ವಾಮಿ ನೀವು ಹೋಗಿ ಅಂತ ಮುಂದೆ ಕಳಿಸ್ಕೊಡ್ತಾರೆ. ಹಿಂದೆಯಿಂದ ಬರ್ತಾ ಇದ್ದಂಥ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ಕೇವಲ 30 ಸೆಕೆಂಡ್ ಭಾಷಣ ಮುಗಿಸಿ ಅಲ್ಲಿಂದ ಹೊರಡ್ತಾರೆ ಕೈ ಮುಗಿದು. ಆಗ ತಕ್ಷಣ BK ಹರಿಪ್ರಸಾದ್ ಅವರು ಅಡ್ಡ ಬಂದು ಇಲ್ಲ ನೀವು ಹೋಗಬಾರ್ದು, ಸರ್ಕಾರದ ಸಂಪೂರ್ಣವಾದಂಥ ಭಾಷಣವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಮಾರ್ಷಲ್ಗಳು ಅವರನ್ನ ಎಳೆದು ಸೈಡಿಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಅಂದರೆ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿಯುತ್ತೆ. ರಾಜ್ಯಪಾಲರು ಮಾಡಿದಂಥ 30 ಸೆಕೆಂಡ್ನ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕುತ್ತೆ. ಭಾಷಣ ಮಾಡಿ ತೆರಳುವಾಗ ಕಾಂಗ್ರೆಸ್ ನಾಯಕರು ಅವರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾರೆ, ಪ್ರಮುಖವಾಗಿ BK ಹರಿಪ್ರಸಾದ್. ಆಗ ಮಾರ್ಷಲ್ಗಳು BK ಹರಿಪ್ರಸಾದ್ ಅವರನ್ನ ತಳ್ಳಿ
ರಾಜ್ಯಪಾಲರನ್ನ ಹೋಗೋದಕ್ಕೆ ದಾರಿ ಮಾಡಿ ಕೊಡ್ತಾರೆ. ಆಗ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ನೋಡಿ. ಬಿ ಕೆ ಹರಿಪ್ರಸಾದ್ ಅವರು ಬರ್ತಾರೆ, ಅಡ್ಡ ಬರ್ತಾರೆ, ಮನವಿ ಮಾಡ್ಕೊಳ್ತಾರೆ, ಇಲ್ಲ ನೀವು ಹೋಗಬಾರ್ದು ಅಂತೇಳಿ ಆಕ್ರೋಶ ಭರಿತರಾಗಿರ್ತಾರೆ ಬಿ ಕೆ ಹರಿಪ್ರಸಾದ್ ಅವರು. ನೋಡೋಷ್ಟು ನೋಡ್ತಾರೆ ಮಾರ್ಷಲ್ಗಳು, ಆಮೇಲೆ ತಳ್ಳಿ ಸೈಡ್ಗೆ ನಿಲ್ಲಿಸಿ ಆಮೇಲೆ ರಾಜ್ಯಪಾಲರನ್ನ ಸ್ವಾಮಿ ನೀವು ಹೋಗಿ ಅಂತ ಮುಂದೆ ಕಳಿಸ್ಕೊಡ್ತಾರೆ. ಹಿಂದೆಯಿಂದ ಬರ್ತಾ ಇದ್ದಂಥ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ಬಿ ಕೆ ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿಯುತ್ತೆ. ರಾಜ್ಯಪಾಲರು ಮಾಡಿದಂಥ 30 ಸೆಕೆಂಡ್ನ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕುತ್ತೆ. ಭಾಷಣ ಮಾಡಿ ತೆರಳುವಾಗ ಕಾಂಗ್ರೆಸ್ ನಾಯಕರು ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ, ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್. ಆಗ ಮಾರ್ಷಲ್ಗಳು ಬಿ ಕೆ ಹರಿಪ್ರಸಾದ್ ಅವರನ್ನ ತಳ್ಳಿ ರಾಜ್ಯಪಾಲರನ್ನ ಹೋಗೋದಕ್ಕೆ ದಾರಿ ಮಾಡಿ ಕೊಡ್ತಾರೆ. ಆಗ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ನೋಡಿ. ಬಿ ಕೆ ಹರಿಪ್ರಸಾದ್ ಅವರು ಬರ್ತಾರೆ, ಅಡ್ಡ ಬರ್ತಾರೆ, ಮನವಿ ಮಾಡ್ಕೊಳ್ತಾರೆ, ಇಲ್ಲ ನೀವು ಹೋಗಬಾರ್ದು ಅಂತೇಳಿ ಆಕ್ರೋಶ ಭರಿತರಾಗಿರ್ತಾರೆ ಬಿ ಕೆ ಹರಿಪ್ರಸಾದ್ ಅವರು. ನೋಡೋಷ್ಟು ನೋಡ್ತಾರೆ ಮಾರ್ಷಲ್ಗಳು, ಆಮೇಲೆ ತಳ್ಳಿ ಸೈಡ್ಗೆ ನಿಲ್ಲಿಸಿ ಆಮೇಲೆ ರಾಜ್ಯಪಾಲರನ್ನ ಸ್ವಾಮಿ ನೀವು ಹೋಗಿ ಅಂತ ಮುಂದೆ ಕಳಿಸ್ಕೊಡ್ತಾರೆ. ಹಿಂದೆಯಿಂದ ಬರ್ತಾ ಇದ್ದಂಥ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ಕೇವಲ 30 ಸೆಕೆಂಡ್ ಭಾಷಣ ಮುಗಿಸಿ ಅಲ್ಲಿಂದ ಹೊರಡ್ತಾರೆ ಕೈ ಮುಗಿದು. ಆಗ ತಕ್ಷಣ ಬಿ ಕೆ ಹರಿಪ್ರಸಾದ್ ಅವರು ಅಡ್ಡ ಬಂದು ಇಲ್ಲ ನೀವು ಹೋಗಬಾರ್ದು, ಸರ್ಕಾರದ ಸಂಪೂರ್ಣವಾದಂಥ ಭಾಷಣವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಮಾರ್ಷಲ್ಗಳು ಅವರನ್ನ ಎಳೆದು ಸೈಡಿಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಅಂದರೆ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿಯುತ್ತೆ. ರಾಜ್ಯಪಾಲರು ಮಾಡಿದಂಥ 30 ಸೆಕೆಂಡ್ನ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕುತ್ತೆ. ಭಾಷಣ ಮಾಡಿ ತೆರಳುವಾಗ ಕಾಂಗ್ರೆಸ್ ನಾಯಕರು ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ, ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್. ಆಗ ಮಾರ್ಷಲ್ಗಳು ಬಿ ಕೆ ಹರಿಪ್ರಸಾದ್ ಅವರನ್ನ ತಳ್ಳಿ ರಾಜ್ಯಪಾಲರನ್ನ ಹೋಗೋದಕ್ಕೆ ದಾರಿ ಮಾಡಿ ಕೊಡ್ತಾರೆ. ಆಗ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ನೋಡಿ. ಬಿ ಕೆ ಹರಿಪ್ರಸಾದ್ ಅವರು ಬರ್ತಾರೆ, ಅಡ್ಡ ಬರ್ತಾರೆ, ಮನವಿ ಮಾಡ್ಕೊಳ್ತಾರೆ, ಇಲ್ಲ ನೀವು ಹೋಗಬಾರ್ದು ಅಂತೇಳಿ ಆಕ್ರೋಶ ಭರಿತರಾಗಿರ್ತಾರೆ ಬಿ ಕೆ ಹರಿಪ್ರಸಾದ್ ಅವರು. ನೋಡೋಷ್ಟು ನೋಡ್ತಾರೆ ಮಾರ್ಷಲ್ಗಳು. मंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति